ಸಾಂಗಲ್ಲಿ ಹೇಳಿದ್ರೆ ಸಾಲಲ್ಲ ಅಕ್ಕ, ತೋರಿಸ್ಬೇಕು ಅದನ್ನ. ಹುಡುಗಿರು ಸ್ಟ್ರಾಂಗ್ ಅಂತ ಇಷ್ಟ ದಿನ ಬಂದ್ರೆ ಈಗ ಹುಡುಗರು ಸ್ಟ್ರಾಂಗ್ ಆಗಿ ಹೇಳ್ತೀರಾ? ಇಷ್ಟು ಕ್ಯಾಶ್ ಇದೆ. ಮಗುವಿನಂತ ಮನಸ್ಸು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತೊಂದು ಹೊಸ ಕಾನ್ಸೆಪ್ಟ್ ಜೊತೆಗೆ ನಾವು ಹೋಗ್ತಾ ಇದ್ದೀವಿ. ಆ ಕಾನ್ಸೆಪ್ಟ್ ಏನಪ್ಪ ಅಂತಂದರೆ, ನನ್ನ ಹತ್ರ ಇಷ್ಟು ಕ್ಯಾಶ್ ಇದೆ. ಈ ಕ್ಯಾಶಲ್ಲಿ ಇವತ್ತು ಇಂಡಿಪೆಂಡೆನ್ಸ್ ಡೇ ಆಗಿರೋದ್ರಿಂದ ಮಕ್ಕಳಿಗೆ ಒಂದಷ್ಟು ಕ್ವಶನ್ಸ್ ಕೇಳೋಣ, ಜನರಲ್ ನಾಲೆಡ್ಜ್ ಕ್ವಶನ್ಸು. ಯಾರು ಅದಕ್ಕೆ ಆನ್ಸರ್ ಮಾಡ್ತಾರೆ ಅವರಿಗೆ ಒಂದು ಆನ್ಸರ್ ಮಾಡಿದ್ರೆ, ಒಂದಕ್ಕೆ ಆನ್ಸರ್ ಮಾಡಿದ್ರೆ 50 ರೂಪೀಸ್ ಆ ಥರ ಕೊಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಮಕ್ಳಿಗೆ ಇವತ್ತು ಇಂಡಿಪೆಂಡೆನ್ಸ್ ಡೇ ಆಗಿರೋದ್ರಿಂದ ಹಾಲಿಡೇ ಸಿಗುತ್ತೆ. ಈ ದುಡ್ಡು ಅವರಿಗೆ ಕರೆಕ್ಟ್ ಆನ್ಸರ್ ಹೇಳಿದ್ರೆ ಅವ್ರಿಗೂ ಒಂದು ಖುಷಿ ಸಿಗುತ್ತೆ. ಸೊ ಅವ್ರ ಖುಷಿಲಿ ನಮ್ಮ ಖುಷಿ ನೋಡೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ನಿಮಗೆ ಏನು ಅನಿಸ್ತೈತೆ ರೀ ಈ ಥರ ಹೊಸ ಕಾನ್ಸೆಪ್ಟ್ ಟ್ರೈ ಮಾಡ್ತಾ ಇದ್ದೀವಿ, ನೋಡೋಣ ಹೆಂಗೆ ವರ್ಕೌಟ್ ಆಗುತ್ತೆ. ಓಕೆ, ನಮ್ಮ ಅಕೌಂಟ್ನ ಎಷ್ಟು ಜನ ಫಾಲೋ ಮಾಡ್ತಾ ಇದ್ದಾರೆ, ಮಕ್ಕಳು ನೋಡ್ತಾ ಇದ್ದಾರಾ, ಅದನ್ನೆಲ್ಲ ಅವ್ರ ಹತ್ರ ಕೇಳೋಣವಾ? ಓಕೆ, ಈಗ ನಮ್ಮ 3 ಸ್ಕೂಲ್ ಇದು, ಎರಳಿ ಸ್ಕೂಲ್ ಇದು, ಓಕೆನಾ? ಸೊ ಅದಂಗಾಗಿ ಇಲ್ಲಿ ಬಂದಿದ್ದೀವಿ. ಒಳಗಡೆ ಫಂಕ್ಷನ್ ನಡೀತಾ ಐತೆ. ಫಂಕ್ಷನ್ ಎಲ್ಲ ಮುಗಿಲಿ, ಆಮೇಲೆ ಮಕ್ಳು ಇಲ್ಲೇ ಆಚೆ ಬರ್ತಾರಲ್ಲ, ಅವಾಗ ಅವ್ರ ಹತ್ರ ಕ್ವಶನ್ಸ್ನ ಕೇಳೋಣವಾ ಅಂತ ಅನ್ಕೋತಾ ಇದ್ದೀನಿ. ಸೊ ನಮ್ಮೂರು ಸ್ಕೂಲ್ಗೆ ಎಂಟರ್ ಆಗ್ತಾ ಇದ್ದೀವಿ. 80th ಸ್ವಾತಂತ್ರ್ಯ ದಿನಾಚರಣೆ ನಡೀತಾ ಇದೆ. ಬನ್ನಿ. ಮಕ್ಕಳೇ ತುಂಬ ಕಮ್ಮಿ ಆಗ್ಬಿಟ್ಟವ್ರೆ. ಹೇಳ್ತೀರಾ? ಆನ್ಸರ್ ಮಾಡ್ತೀರಾ? ಹುಡುಗರಿಗೆ ಹೇಳ್ತೀರಾ, ಹುಡುಗಿರ್ಗೆ ಹೇಳ್ತೀರಾ? ಕ್ವಶನ್ ಜನರಲ್ ನಾಲೆಡ್ಜ್ ಕ್ವಶನ್ನು. ಅವ್ರು ಒಪ್ಕೊಬಿಟ್ರೆ ಆಗ್ಲೇ ಹುಡುಗಿರೇ ಗೆಲ್ಲೋದು ಅಂತ. ನೀವೇನಂತೀರಾ? ನೀವೇ ಗೆಲ್ತೀರಾ? ಹಂಗಾರೆ ನೀವು ಸೋತಾಯ್ತೀರೇನ್ರು? ಮತ್ತೆ ಆಗ್ಲೇ ಹೇಳ್ಬಿಟ್ರಲ್ಲ ಹುಡುಗರು ನಾವು ಸೋತಾಯ್ತೀವಿ ಅಂತ. ಹಾ ಹೇಳು, ಮಾತಾಡ್ತಾ ಇದೆಯಲ್ಲ, ಹೇಳು. ಹುಡುಗಿರ್ ಗೆಲ್ತಾರ, ಹುಡುಗರು ಗೆಲ್ತಾರ? ಗೆಲ್ತೀರಾ? ಹುಡುಗಿರು ಸ್ಟ್ರಾಂಗ್ ಅಂತ ಇಷ್ಟ ದಿನ ಬಂದ್ರೆ ಈಗ ಹುಡುಗರು ಸ್ಟ್ರಾಂಗ್ ಆಗಿ ಹೇಳ್ತೀರಾ? ಅಕ್ಕ ಸಾಂಗಲ್ಲಿ ಹೇಳಿದ್ರೆ ಸಾಲಲ್ಲ ಅಕ್ಕ, ತೋರಿಸ್ಬೇಕು ಅದನ್ನ. ಈಗ ನೀವು ತೋರಿಸ್ಬೇಕು, ಆನ್ಸರ್ ಮಾಡಿ ಹೇಳಿ ತೋರಿಸ್ಬೇಕು. ನೀವು ಅವ್ರು ಗೆಲ್ತಾರ ಇವ್ರು ಗೆಲ್ತಾರ ಅಂತ. ನೀವ್ 10 ಜನ ಹುಡುಗಿರ್ ಕರ್ಕೊ ಬರೋಗವ ಹೋಗ್ಬಿಟ್ಟು. ಬೇಗ ಬೇಗ ಹೋಗಿ ಮಿಸ್ ಲಡ್ಡು ಕೊಡ್ತಾರ, ನಾವು ತಿನ್ಕೊಂಡು ಸ್ಟ್ರಾಂಗ್ ಆಗಿ ಬರೋಗ್ರಿ. ಕೇಳಿ, ಫಸ್ಟ್ ಕ್ವಶನ್ ಅಂತ ಯೋಚನೆ ಮಾಡ್ತೀನಿ. ಕೇಳ, ಭಾರತದ ರಾಷ್ಟ್ರ ನದಿ ಯಾವುದು? ಯಾವುದು? ನೀವೆಲ್ಲ ಮಾತಾಡಂಗಿಲ್ಲ, ಹುಡುಗರಿಗೆ. ಗಂಗಾ ನದಿ. ಕರೆಕ್ಟ್. ಸುಮ್ಮನೆ ಕಣ್ರಪ್ಪ. ನಮ್ಮ ಮನುಷ್ಯರ ದೇಹದಲ್ಲಿ ಎಷ್ಟು ಮೂಳೆಗಳಿರುತ್ತೆ? ಕರೆಕ್ಟ್. ಭೂಮಿಯ ಉಪಗ್ರಹ ಯಾವುದು? ಚಂದ್ರ. ಓನ್ ಫಾಸ್ಟ್ ಅವನೇ. ಯಾರಿಗೆ ಇವಾಗ? ಇವ್ರಿಗಲ್ವಾ? ಭಾರತದ ರಾಜಧಾನಿ ಯಾವುದು? ಹೇಳ್ತಾರ ಕಣ್ರಿ, ಎಲ್ಲ ಫಾಸ್ಟ್ ಅವ್ರೆ. ಓಕೆ, ಈಗ ನಿಮ್ಗೆ ಕೆಂಪು ಗ್ರಹ ಅಂತ ಯಾವ ಗ್ರಹನ್ ಕರೀತಾರೆ? ಮಂಗಳ. ಇವರೆಲ್ಲ ಸ್ವಲ್ಪ ಫಾಸ್ಟ್ ಅವ್ರೆ, ಒಂಚೂರು ಈ ಕಷ್ಟವಾದ ದುಡ್ಕನ. ಇದು ಇವಾಗ ಯಾರಿಗೆ? ಇವ್ರಿಗಲ್ವಾ? ಹುಡುಗಿರ್ಗೆ. ನಿಂತ್ಕೊಡ್ರ ಸುಮ್ನೆ. ಮರುಭೂಮಿಯ ಹಡಗು ಎಂದು ಯಾವ ಪ್ರಾಣಿಯನ್ನು ಕರೆಯುತ್ತಾರೆ? ಹೇಳಿದ್ರು. ಓಕೆ, ಈಗ ಕೇಳ. ಕೆಂಪು ಕೋಟೆ ಯಾವ ನಗರದಲ್ಲಿದೆ? ತಪ್ಪು, ಹೋಗಿತ್ತು. ಓಕೆ, ಈಗ ನಿಮ್ಗಲ್ವಾ? ಅವ್ರದ್ದಾಯ್ತಲ್ಲ.
ಅವ್ರ ಪಾಸ್ ಆಯ್ತಲ್ಲ ಈಗ ಮತ್ತೆ ನಿಮ್ಗೆ ಮನುಷ್ಯನ ದೇಹದಲ್ಲಿ ರಕ್ತವನ್ನು ಪಂಪ್ ಮಾಡುವ ಅಂಗ ಯಾವುದು? ಹಾರ್ಟ್. ಒಟ್ನ ಒಂದೇ ಆನ್ಸರ್ ಮಾಡ್ಬೇಕು ನೀವು. ಯಾವುದು? ಕರೆಕ್ಟ್. ಭಾರತದ ಸ್ವಾತಂತ್ರ್ಯದ ನಂತರ ಮೊದಲ ಬಾರಿ ಕೆಂಪು ಕೋಟೆಯಲ್ಲಿ ರಾಷ್ಟ್ರದ ಧ್ವಜವನ್ನು ಹಾರಿಸಿದವರು ಯಾರು? ಜವಾಹರಲಾಲ್ ನೆಹರು. ಕರೆಕ್ಟ್. ಗೊತ್ತಿಲ್ಲ. ಭಾರತದ ಅತಿ ದೊಡ್ಡ ರಾಜ್ಯ ಯಾವುದು? ಒಂದೇ ಆನ್ಸರ್ ಹೇಳ್ಬೇಕು ನೀವು ಮಾತಾಡ್ಕೊಂಡು. ಒಂದ್ ಹೇಳ್ಬೇಕು. ರಾಮನಗರ. ಬೇಗ ಬೇಗ ಒಂದ್ ಹೇಳ್ಬಿಡ್ಬೇಕು. ಕರೆಕ್ಟ್ ಆನ್ಸರ್. ಓಕೆ, ಇದ್ ಕೇಳ್ಬಿಡ್ತೀನಿ. ಹುಡುಗಿರ್ಗೆ ಭಾರತದ ಅತಿ ಎತ್ತರದ ಪರ್ವತ ಯಾವುದು? ತಪ್ಪು. ಭಾರತದ ಅತಿ ಎತ್ತರದ ಪರ್ವತ ಮೌಂಟ್ ಗಾಡ್ವಿನ್ ಆಸ್ಟಿನ್. ಮುಳ್ಳಯ್ಯನಗಿರಿ ಅದು ಅಲ್ಲ. ಕನ್ನಡದಲ್ಲಿ ಅಲ್ಲ. ಕಾಂಚನ. ಕಾಂಚನಪುರ. ಈಗ ಇನ್ನೊಂದು ಕ್ಲೂ ಕೊಡ್ತೀನಿ. ನೀರ್ಗೆ ಏನಂತಾರೆ? ಜಲ. ಇನ್ನೊಂದು ಜಲ. ಫುಲ್ ನೇಮ್. ಕಾಂಚನ ನದಿ. ನದಿಗೆ ಇನ್ನೊಂದು ಏನಂತಾರೆ? ಹಂಗೆ ಹೇಳ್ತಾ ಹೋಗಿ. ಕಾಂಚನ ಕಟ್ಟೆನಾ? ಅಲ್ಲ, ಎರಡೇ ಎರಡು ವರ್ಡು. ನಾನು ಅದನ್ನು ಕ್ಲೂ ಕೊಟ್ಟಿದ್ದೀನಿ. ಕಾಂಚನ ಕೇಟು ಅಂತ ಬರ್ತದ? ಓಕೆ, ನೆಕ್ಸ್ಟ್. ಹಾ, ಬೇಡ ಬೇಡ, ನೀನ್ ತಿಂತೀನಿ. ಗೊತ್ತಿಲ್ಲ. ಲಾಸ್ಟ್ ಕ್ವಶನ್. ಅವ್ರು ಕೇಳಿದ್ರೆ ಓದ್ ಕ್ವಶನ್ ಈಗ ನಾವ್ ಹೇಳ್ಬೇಕು. ಮೌಂಟ್ ಎವರೆಸ್ಟ್ ಯಾರು ಕೇಳಿದದು? ಆಯ್ತು, ಕೇಳ್ತೀನಿ ರೀ. ಸರಿ ಆಯ್ತು, ಯಾರಿಗೂ ಕೇಳ್ದ? ಸರಿ ಆಯ್ತು. ಇವಾಗ ಭಾರತದ ರಾಷ್ಟ್ರ ಲಾಂಛನವನ್ನು ಅಧಿಕೃತವಾಗಿ ಯಾವ ದಿನ ಅಂಗೀಕರಿಸಲಾಯಿತು? ಅಟ್ಲೀಸ್ಟ್ ಓಕೆ, ಯಾವ ದಿನ ಅಂದ್ರೆ ಕಷ್ಟ ಆಗುತ್ತೆ. ಯಾವ ವರ್ಷ? ಮಗುವಿನಂತ ಮನಸ್ಸು. ರಾಂಗ್ ಅವ್ನು ಹೇಳಿದ್ದು. ಓಕೆ, ಈಗ ನಿಮ್ಗೆ ನಿಮ್ ತಾನೇ ಕೇಳಿದ್ದು. ಲಾಸ್ಟ್ ಕ್ವಶನ್ ಈಗ. ಓಕೆ, ಭಾರತದ ರಾಷ್ಟ್ರಗೀತೆಯ ಪೂರ್ಣ ಆವೃತ್ತಿಯನ್ನು ಎಷ್ಟು ಸಮಯ ತಗೊಂಡು ಆಡ್ಬೇಕು?
ನೀವೆಲ್ಲ ಮೊಬೈಲ್ ನೋಡ್ಕೊಂಡೆ ಇವಾಗ ಆಲ್ಮೋಸ್ಟ್ ಅವ್ರಿಗೂ ಗ್ರೂಪ್ ಇಬ್ರು ಡಿವೈಡ್ ಮಾಡಿ ಕೊಡ್ತೀವಿ. ತಗೊಳ್ಳಿ, ಫೋನ್ ಇಟ್ಕೊಳ್ಳಿ. ಎಲ್ಲ ಇಟ್ಟಿದ್ದು ಕ್ಯಾಶ್ ಇಲ್ಲ. ಕ್ಯಾಶ್ ಇಲ್ಲದೆ ಗ್ರೂಪ್ ಆದವ್ರು ಹಿಂದೆ ನಡೀರಿ, ಹಿಂದೆ ನಡೀರಿ. ನಿಮ್ ಹುಡುಗ್ರಿಗೆ ಲೆಕ್ಕದಲ್ಲಿ ನಿಮ್ಗೆ ಯಾರು ಕೊಡಂಗೇ ಇಲ್ಲ. ಕೊಡ್ಬೇಕಾಗಿರೋದು ಇವ್ನ ಒಬ್ಬನ್ಗಷ್ಟೇ. ನೀನ್ ಭಾರಿ ಹೇಳಿದ್ಯಾ. ಕೊಡಂಗಿದ್ರಿ ನೀವ್ ಹೇಳ್ತೀರಾ ಅಂತ ಕರೆಸ್ತೆ, ಅವನೇ ಎಲ್ಲದಕ್ಕೆ ಆನ್ಸರ್ ಮಾಡಿದ್ನಲ್ಲ. ಈಗ ನಾನು ಯಾರು ಗೆಲ್ತಾರೆ ಆ ಗ್ರೂಪ್ಗೆ 1000 ಕೊಡ್ಬೇಕು ಅಂತಿದ್ದೆ. ಇಬ್ರು ಅದನ್ನೇ ಹೇಳ್ತಾ ಇದೀನಿ, ಅದಕ್ಕೆ ಕಿತ್ತಾಡ್ಬಾರ್ದು. 1000 ಕೊಡ್ತಿದ್ದೆ, ನೀವ್ ಯಾವಾಗ ಟೈಮ್ ಮಾಡ್ಕೊಂಡ್ರಿ. ಇಬ್ರು ಆಡಿದ್ರು. ಇಲ್ಲ ನಾವ್ ಇಷ್ಟು ಆನ್ಸರ್ ಮಾಡ್ತಾರೆ ಅಂತ ಅನ್ಕೊಂಡಿರಲ್ಲ, ಆನ್ಸರ್ ಮಾಡಿದೀರಾ. ಇವ್ನ ಕೈ ಕೊಡ್ತೀನಿ, ಇವ್ನ ಹತ್ರ ಡಿವೈಡ್ ಮಾಡಿಸ್ಕೊಳ್ರಿ. ನೀವ್ ಎಷ್ಟಾರ ಮಾಡ್ಕೊಳ್ರಿ. ಖುಷಿ ಆಯ್ತಾ? ಖುಷಿ ಆಯ್ತಾ? ಇವಾಗ ಏನನ್ಸ್ತು? ಜನರಲ್ ನಾಲೆಡ್ಜ್ ಕೇಳಿದ್ ಖುಷಿ ಆಯ್ತಾ, ಇಲ್ಲ ಕಾಸು ಕೊಟ್ಟಿದ್ ಖುಷಿ ಆಯ್ತಾ? ಹೌದಾ? ನೋಡ್ತಾ ಇದ್ದೀರಾ? ನಾನು ಇನ್ಸ್ಟಾಗ್ರಾಮ್ ಮತ್ತೆ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ? ಯಾರ್ಯಾರು ನೋಡ್ತಾ ಇದ್ದೀರಾ? ಇವಳೊಬ್ರು ಇಬ್ರೆ. ನೀವ್ ಯಾರ ಹತ್ರ ಫೋನ್ ಇಲ್ವಾ? ಇನ್ಸ್ಟಾಗ್ರಾಮ್ ಅಲ್ಲಿ ಇದೆಯಾ? ಸುಳ್ಳು ಹೇಳ್ಬೇಡ. ಇವಾಗ ನಾನು ಇವ್ನ ಫೋನ್ ಎತ್ಕೊಂಡ್ ಮಾಡಿದೀನಿ. ನನ್ ಪೇಜ್ ಬಂದ್ಬಿಟ್ಟು ನಾನು ಯೂಟ್ಯೂಬ್ ಚಾನಲ್ ಅಲ್ಲೂ ಇದೀನಿ, ಇನ್ಸ್ಟಾಗ್ರಾಮ್ ಅಲ್ಲೂ ಇದೀನಿ. ಈಗ ಹೋಗ್ಬಿಟ್ಟು ಸುಮ್ಮನೆ ಆನ್ಸರ್ ಮಾಡಿದಲ್ಲ, ಎಲ್ರು ಫಾಲೋ ಮಾಡ್ಬೇಕು. ಏನ್ ಹೇಳಿ ನನ್ ಪೇಜ್ ಹೆಸರು? ಆದಿ ಫಾಲೋ ಮಾಡಿರ್ತಾನೆ, ಇವಳು ಫಾಲೋ ಮಾಡಿರ್ತಾಳೆ. ಯಾಕೆಂದ್ರೆ ನಮ್ಮ ಪಕ್ಕದ ಮನೆಯವರು. ಅದಕ್ಕೆ ಈಗ ನೀವೆಲ್ಲರೂ ಫಾಲೋ ಮಾಡ್ಬೇಕು. ಪೇಜ್ ಹೆಸರು ಏನ್ ಹೇಳಿ? ಲೈಫ್ ವಿತ್ ಅರ್ಪಿತಾ ಅಭಿಷೇಕ್. ಚೇತು ಸಂಗೀನ ಫಾಲೋ ಮಾಡ್ರಿ, ಸರಿನಾ? ಈಗ ಒಂದ್ ಫೋಟೋ ತಗೊಳ್ಳೋಣ. ಜಾತ ಹೋಗಿದ್ರಲ್ಲ ಅವ್ರದ್ದು ಹಾಕಿದಿರ್ತಾನೆ. ಜಾತ ಹೋಗಿದ್ರಲ್ಲ ಅದ್ ಹಾಕಿದಿರ್ತಾನೆ. ಬೆಳಗ್ಗೆ ಇವತ್ತು ಆ ಸ್ಕೂಲ್ ಅವ್ರದ ನೋಡಿದೀನಿ ನಾಳೆ. ಎಲ್ ಮಡಗಿದಿ ಫೋನ? ಮಮ್ಮಿ ಸೊ ಫೈನಲಿ ಈಗ ಮಕ್ಳಿಗೆ ಕ್ವಶನ್ಸ್ ಕೇಳಿ ಇಬ್ರು ಟೈ ಆದ್ರು. ಹುಡುಗ ಮತ್ತೆ ಹುಡುಗಿರ್ ಟೀಮ್ ಇಬ್ರು ಟೈ ಆಗಿದೆ. ಆಕ್ಚುಲಿ ನಮ್ಗೆ ಆ ಕ್ವಶನ್ಸ್ ಹುಡುಕ್ಬೇಕಾದ್ರೆ ನಮ್ಗೆ ಎಷ್ಟೋ ಕ್ವಶನ್ಸ್ಗೆ ಆನ್ಸರ್ಗಳು ಅಷ್ಟು ಗೊತ್ತಿರ್ಲಿಲ್ಲ. ತುಂಬಾ ಚೆನ್ನಾಗಿ ಆನ್ಸರ್ಸ್ ಮಾಡಿದ್ರು. ನಮಗಂತೂ ಖುಷಿ ಆಯ್ತು. ಗೌರ್ಮೆಂಟ್ ಸ್ಕೂಲಲ್ಲಿ ಮಕ್ಳಿಗೆ ಇಷ್ಟು ಚೆನ್ನಾಗಿ ಪಾಠನೆ ಮಾಡಲ್ಲ ಅಂತ ಹೇಳ್ತಾರೆ. ಟೀಚರ್ಸ್ ಎಲ್ಲ ಬಂದು ಸುಮ್ನೆ ಕೂತಿದ್ ಹೋಗ್ತಾರೆ ಅಂತ ಎಷ್ಟೊಂದ್ ಕಡೆ ಕೇಳಿದೀನಿ. ಬಟ್ ನಮ್ಮೂರ್ ಮಕ್ಳುಗಳನ್ನ ನೋಡಿ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು. ನಮ್ಮ ಮಗುನು ಹಾಕ್ಬೋದಪ್ಪ, ನಾವು ಗೌರ್ಮೆಂಟ್ ಸ್ಕೂಲ್ಗೆ ಹಾಕಿದ್ರೆ ಒಂದ್ ಒಳ್ಳೆ ಎಜುಕೇಶನ್ ಕೊಡ್ತಾರೆ ಅನ್ನೋದು ನಂಬಿಕೆನೂ ಬಂತು. ನಿಮ್ಗೇನ್ ಅನ್ಸ್ತು ರೀ? ನನಗೂ ತುಂಬಾ ಖುಷಿ ಆಯ್ತು. ಸಿಕ್ಕಾಪಟ್ಟೆ ಫಾಸ್ಟ್ ಇದಾರೆ. ಮತ್ತೆ ಏನ್ ಟಕ ಕ್ವಶನ್ ಮುಗಿತಾ ಇದ್ದ ತಕ್ಷಣ ಆನ್ಸರ್ ಹೇಳ್ತಾ ಇದ್ರು. ಹೌದೌದು, ತುಂಬಾ ಚೆನ್ನಾಗಿ. ಈಗ ಹೋಗ್ಬಿಟ್ಟು ಇದೇ ಕ್ವಶನ್ಸ್ ನಾವು ಇಂಗ್ಲಿಷ್ ಮೀಡಿಯಂ ಮಕ್ಳಿಗೆ ಕೇಳಿದ್ರೆ ಇಷ್ಟು ಆನ್ಸರ್ ಮಾಡಲ್ಲ, ಇಷ್ಟು ಫಾಸ್ಟ್ ಆಗು ಆನ್ಸರ್ ಕೊಡಲ್ಲ ಅಂತ ಅನ್ಕೋತೀನಿ. ನಿಮ್ಗೆ ಅನ್ಸುತ್ತೆ? 100%. ನನಗೆ ಈಗ ಗಿಲ್ಟ್ ಆಗ್ತೈತೆ, ನಾನು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದ್ಬಿಟ್ಟೆ. ಹೋಗಿ ವಿಡಿಯೋ ಮಾಡ್ಬೋದು, ಮತ್ತೆ ಅವ್ರನ್ನ ತೋರಿಸಿ ಹೇಳಿಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಆಗುತ್ತೆ. ಹಂಗಾಗಿ ಮತ್ತೆ ಡಿಫ್ರೆನ್ಶಿಯೇಟ್ ಮಾಡ್ದಂಗ ಆಗುತ್ತೆ. ಮತ್ತೆ ನನ್ನ ಮಕ್ಕಳನ್ನ ಏನೋ ಗೊತ್ತಿಲ್ಲ ನಂಗೆ ಯಾಕೆ ಹಾಕಿದ್ಯಾ ಅನ್ನೋದೆಲ್ಲ ಪ್ರಾಬ್ಲಮ್ ಆಗುತ್ತೆ. ಸೊ ಅದಕ್ಕೆ ಇವಾಗ ಅವ್ರನ್ನ ಏನಕ್ಕೂ ಇನ್ಕ್ಲೂಡ್ ಮಾಡ್ಕೊಳ್ದೆ. ಆಕ್ಚುಲಿ ತುಂಬಾ ನನಗಂತೂ ತುಂಬಾ ಖುಷಿ ಆಯ್ತು. ಅಷ್ಟು ಚೆನ್ನಾಗಿ ಆನ್ಸರ್ ಮಾಡಿದ್ರು. ಎಷ್ಟು ಕ್ವಿಕ್ ಆಗಿ ಆನ್ಸರ್ ಮಾಡ್ತಿದ್ರು ಅಂದ್ರೆ ನಾನು ಕ್ವಶನ್ ಕೇಳಿ 1 ಸೆಕೆಂಡ್ ಬಿಡ್ತಿರ್ಲಿಲ್ಲ. ಅಷ್ಟು ಚೆನ್ನಾಗಿ. ನಾನು ಗೌರ್ಮೆಂಟ್ ಸ್ಕೂಲ್ ಮಕ್ಳುಗಳು ಇವೆಲ್ಲ ಆಟ ಆಡ್ಕೊಂಡು ಇದ್ ಮಾಡ್ಕೊಂಡು ಬಂದಿರ್ತಾರೆ ಅನ್ಬಿಟ್ಟು ಈಸಿ ಕ್ವಶನ್ಸ್ ನಾನು ಸ್ವಲ್ಪ ಲಿಸ್ಟ್ ಡೌನ್ ಮಾಡ್ಕೊಂಡು ತಗೊಂಡೋಗಿದ್ದೆ. ವಿತಿನ್ ಸೆಕೆಂಡ್ಸ್ ಅಲ್ಲಿ ಹೇಳಿದ್ದಾರೆ. ಅಲ್ಲೆಲ್ಲೋ 1-2-3 ಕ್ವಶನ್ಸ್ ಮಾತ್ರ ಒಂದು 2 ಸೆಕೆಂಡ್ಸ್ ತಗೊಂಡ್ರು. ನಮಗ್ ಬೇಗ ಟೈಮ್ ಎಷ್ಟು ಬೇಗ ಆಯ್ತು ಅಂತಾನೆ ಗೊತ್ತಿಲ್ಲ. 5-10 ಮಿನಿಟ್ಸ್ ಅಲ್ಲಿ ಇದನ್ನ ನಾವು ಮುಗಿಸಿದೀವಿ. ತುಂಬಾ ಚೆನ್ನಾಗಿ ಮಾಡಿದ್ರು. ನಮಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು. ನಮ್ಮ ಮಕ್ಳು ಗೌರ್ಮೆಂಟ್ ಸ್ಕೂಲ್ಗೆ ಹಾಕಿದ್ರೆ ಒಳ್ಳೆ ಎಜುಕೇಶನ್ ಸಿಗುತ್ತೆ ಅನ್ನೋ ನಂಬಿಕೆನೂ ಬಂತು. ನಿಮ್ಗೇನ್ ಅನ್ಸುತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಮ್ಮ ಪೇಜ್ನ ಫಾಲೋ ಮಾಡಿ. ಇದೇ ತರ ನಿಮ್ಗೆ ವಿಡಿಯೋಸ್ ಬೇಕಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಮ್ಮ ಪೇಜ್ನ ಫಾಲೋ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.